ನಮ್ ರೈತರು ಕಾರಲ್ಲಿ ಓಡಾಡಿದ್ರೆ ಜಮೀನ್ ಕೆಲಸ ಮಾಡೋರು ಯಾರು? ಹೌದು. ಇವತ್ತಿನ 1 ಎಕರೆ ಮಾಡಿದ್ರ ಅವನು ಮೈಸೂರ್ಲೋ ಇಲ್ಲ ಬೆಂಗಳೂರ್ಲೋ ಒಳ್ಳೆ ಲೇಔಟ್ ಅಲ್ಲಿ ಮನೆ ಕಟ್ಬೋದು ಅವನು. ಹೌದು. ಜಮೀನ್ ಮಾರ್ಬಿಟ್ಟು ಮನೆ ಕಟ್ರೆ ಮನೆನೇ ಹೋಗ್ಬಿಟ್ಟು ಏನು ಮಣ್ಮುಖನ ಅಲ್ಲಿ. ಹೌದು. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ನೋಡರಲ್ಲ. ತಂದೆ ತಾಯಿ ಯಾವನ್ ನೋಡ್ಕೊಳಲ್ಲ ಅವ್ನು ಯಾವತ್ತೂ ಉದ್ದಾರ ಆಗಲ್ಲ. ಅವ್ರ ಮಕ್ಳು ಯಾರೇ ಆಗಿದ್ರು ಪರವಾಗಿಲ್ಲ. ತಂದೆ ತಾಯೇ ದೈವ, ಗುರುವೆ ನಮ್ಮ ಜೀವ. ರೈತರ ಮಕ್ಳಿಗೆ ಹೆಂಗ್ ಕೊಡ್ತಾ ಇಲ್ಲ. ಹಾ. ರೈತರ ಮಕ್ಳು ಏನಂತ ಕಳವೆ ತಿಳಿದ್ಬಿಟ್ಟವ್ರೆ ಅಂದ್ರೆ ಇವತ್ತು 1 ಎಕರೆ ಮಾರಿದ್ರೆ ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ತೆಗಿಬಹುದು ಅವನು. ನಮ್ಮವರೇ ನಮ್ಗಾಗಲ್ಲ, ದುಡ್ಡಿತ್ತ ಬರ್ತಾರೆ. ಮಾನವೀಯತೆ ಮೇಲೆ ಇವತ್ತು ಬದುಕ್ತೀನಿ ಅನ್ನೋದೆಲ್ಲ ಇವತ್ತು ಸತ್ತೋಗ್ಬಿಟ್ಟದೆ. ಎಲ್ರಿಗೂ ನಮಸ್ಕಾರ, ನಾನೇ ಮಹಾರಾಜೇಶ್ ಚಾಮ್ಸ್ ಮಾತಾಡ್ತೇನೆ. ಇವತ್ತೇನಪ್ಪ ವಿಚಾರ ಅಂದ್ರೆ ಇವತ್ತಿನ ಡೈಲಿ ಬ್ಲಾಗ್. ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬನ್ನಿ ಇವತ್ತು ಒಬ್ಬರ ಹೊಸ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಅವರ ಕಷ್ಟ ಸುಖ ಏನಿದೆ ಎಲ್ಲ ಕೇಳೋಣ ಬನ್ನಿ. ನಮಸ್ಕಾರ ಬ್ರೋ. ನಮಸ್ಕಾರ. ಇದು ನಿಮ್ಮ ಹೆಸರು? ಮನು ಅಂತ. ಮನು. ಇದು ನೀವ್ ಏನ್ ಓದಿದ್ರಿ? ನಂದು ಡಿಗ್ರಿ ಆಗದೆ. ಡಿಗ್ರಿ ಅಂದ್ರೆ ನೀವು ಡಿಗ್ರಿ ಅಂದ್ರೆ ಡಿಗ್ರಿ ಯಾವ್ದು? BSc. ಇವಾಗ ಅದ್ರಲ್ಲಿ ಜಾಬ್ ಏನಾದ್ರು ತಗೊಂಡ್ರ ಇಲ್ಲ ಅಂದ್ರೆ? ಜಾಬ್ ಒಂದ್ ವರ್ಷ ಟೊಯೋಟಾದಲ್ಲಿ ಮಾಡ್ದೆ ಬೆಂಗಳೂರಲ್ಲಿ. ಹಾ. ಅಲ್ಲಿ ಈಗ ನಮ್ದೇ ಜಮೀನೆಲ್ಲ ಇರುವಾಗ ಅಲ್ಲಿಗೆ ಏನ್ ಮಾಡ್ಬೇಕು, ಆಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮಾಡ್ದೆ. ತಿರ್ಗಾ ಅಯ್ಯೋ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಏನು ಊರ್ಲಿ ಹೋಗ್ಬಿಟ್ಟು ನಮ್ದೇ ಜಮೀನ್ ಅದೆಲ್ಲ ಇಲ್ಲೇ ಬಂದ್ಬಿಟ್ಟು ಈಗ ಇಲ್ಲೇ ಕೆಲಸ ಮಾಡ್ತೀವಿ. ಅಂದ್ರೆ ಅಲ್ಲಿ ಅಂದ್ರೆ ಬೆಂಗಳೂರಲ್ಲಿ ನೀವು ಬಿಡ್ದಿ ಕಿರ್ಲಸ್ಕರ್ ಮೋಟರ್ ಬಿಡ್ದಿ ಹತ್ರ. ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ ಅಂದಾಜು? 1 ವರ್ಷ ಮಾಡ್ದೆ. 1 ವರ್ಷ ಅಂದ್ರೆ 1 ವರ್ಷ ಪ್ರಾಕ್ಟೀಸ್ ಮಾಡಿ ಅದ ಕಂಟಿನ್ಯೂ ಮಾಡಿಲ್ಲ? ಕಂಟಿನ್ಯೂ ಮಾಡಿಲ್ಲ. ಸಂಬಳ ಎಷ್ಟು ಕೊಡ್ತಿದ್ರು ಅಲ್ಲಿ? ಸಂಬಳ ನಾನು 2017ರಲ್ಲಿ ಮಾಡಿದ್ದು ಒಂದು 16,000-17,000 ಬರ್ತಿತ್ತು. ಅವಾಗ್ಲೇ 16,000-17,000 ಮಾಡ್ಬೋದಿತ್ತಲ್ವಾ ನೀವು ಕಂಟಿನ್ಯೂ? ಮಾಡ್ಬೋದಿತ್ತು. ಈಗ ನಾವ್ ಇಲ್ಲಿ ರೈತರ ಮಕ್ಕಳಾಗಿ ನಾವೆಲ್ಲ ಅಲ್ಲಿಗೆಲ್ಲ ಹೊಟ್ಟೋಗ್ಬಿಟ್ರೆ ಈಗ ಇಲ್ಲಿ ಮಾಡೋರು ಯಾರು ಅಂದ್ಬಿಟ್ಟು ನಾವು ಅವಾಗ ಇಲ್ಲಿ ಬಂದು ಆ ತರದಲ್ಲಿ ಅಲ್ಲಿ ಆಮೇಲೆ ಪರ್ಮನೆಂಟ್ ಇಲ್ಲ ಅಂತಂದ್ರೆ ಅಪ್ರೆಂಟಿಸ್ ಮುಗೀತು. ಅದ್ರಿಂದ ಇನ್ನೇನ್ ಬೇಡ, ನಮ್ಮ ಊರ್ಲೆ ನಾವು ಕೆಲಸ ಮಾಡಮ್ಮ, ನಮ್ಮ ಅಪ್ಪ ಅಮ್ಮನ ಜೊತೆ ಇರಮ್ಮ ಅನ್ಬಿಟ್ಟು ನಾವು ಬಂದ್ಬಿಟ್ಟು. ಅಂದ್ರೆ ಈಗ ನೀವು ತಂದೆ ತಾಯಿನ ನೋಡ್ಕೋಬೇಕು ಅನ್ನೋ ಒಂದು ವಿಚಾರ, ಮತ್ತೆ ರೈತರು ತರ ನಾವು ಒಂದು ನೋಡಿ ನಾವು ನಮ್ಮ ತಂದೆಯವರಿಂದ ನಾವು ಮಾಡ್ಲೇಬೇಕು. ಅಂದ್ರೆ ಈಗ ನೋಡಿ ನಮ್ಮ ತಂದೆಯವರು ಎಲ್ಲ ಜಮೀನೆಲ್ಲ ಮಾಡಿದ್ರು, ಇದನ್ನೇ ನಾನ್ ಮಾಡುವ ತಂದೆ ತಾಯಿನ ನೋಡ್ಕೊಂಡಂಗ ಐತೆ ಅನ್ನೋ ವಿಚಾರದಲ್ಲಿ ನೀವು ಓದಿದ್ರೆ. ಬಟ್ ಮತ್ತೆ ನೆಕ್ಸ್ಟ್ ಬಂದು ಇಲ್ಲೇ ಕೆಲಸ ಮಾಡ್ತಿರೋ ಒಂದು ಒಳ್ಳೆ ಉದ್ದೇಶನೇ ಇದುವೆ. ನೋಡಿ ಇವರು ಫಸ್ಟ್ ಸ್ಟಾರ್ಟಿಂಗ್ ಓದಿದ್ರು, ಏನಾದ್ರಲ್ಲಿ ಅವ್ರಿಗೆ ಕೆಲಸ ಏನೋ ಇಷ್ಟ ಆಗ್ಲಿಲ್ಲ, ಮತ್ತೆ ಬಂದು ಈ ತರ ಮಾಡ್ಕೊಂಡ್ವಿ. ಕೆಲವು ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಓದ್ತಾರೆ, ಓದ್ಬಿಟ್ಟು ಏನಾದ್ರು ಕೆಲಸ ಮಾಡುವಂತ ಅವ್ರ ಮನೆಯವ್ರು ಹೇಳಿದ್ರೆ ಇಲ್ಲ ಅವ್ರ ತಂದೆ ತಾಯಿನೂ ನೋಡ್ಕೊಳಲ್ಲ, ಇಲ್ಲ ಕೆಲ್ಸನೂ ಮಾಡಲ್ಲ. ತಂದೆ ತಾಯಿನ ಗೋಳಿಕತ್ರ ಹೊರ್ತು ಅವ್ರ ತಂದೆ ತಾಯಿನ ಕರೆಕ್ಟ್ ಆಗಿ ನೋಡ್ಕೊಳಲ್ಲ. ನೋಡಿ ಇವ್ರು ಆಗಿರೋದಕ್ಕೆ ಈಗ ಕೆಲಸ ಆಗ್ಲಿಲ್ಲ ಅಂತ ತಿಳ್ಕೊಂಡು ಆಗ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಇಷ್ಟ ಆಗಿದ್ದಕ್ಕೆ ಏನ್ ಮಾಡಿದ್ರು, ಬಂದು ಅವ್ರ ತಂದೆ ತಾಯಿನ ನೋಡ್ಕೊಂಡು ಇಲ್ಲೇ ರೈತರಾಗಿ ಒಂದು ಇದ್ ಮಾಡ್ತಿದಾರೆ. ಒಳ್ಳೆ ಉದ್ದೇಶನೇ. ನೋಡಿ ಇವ್ರು ಓದಿ ಅಂತ ರೈತರಾಗಿದ್ದಾರೆ, ಒಂದು ಇನ್ನೂ ಸೂಪರ್. ಮತ್ತೆ ಮೋಹನ್ ಅವ್ರ, ಈಗ ನೀವು ಅಂದ್ರೆ ನೆಕ್ಸ್ಟ್ ಈಗ ನಿಮ್ಮ ಪ್ರಕಾರ ನೋಡಿ ಕೆಲವರು ತಂದೆ ತಾಯಿ ವಿಚಾರದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಜಗಳ ಬತ್ತು, ಏನೋ ಒಂದ್ ಮನೇಲಿ ಒಂದು ಜಗಳ ಆಯ್ತು ಅಂದಾಗ ಕೆಲವರು ಮನೆ ಬಿಟ್ಟು ಹೋಗುವಂತವ್ರು, ಮತ್ತೆ ಇನ್ ಕೆಲವ್ರು ಏನ್ ಮಾಡ್ತಾರೆ, ಅಯ್ಯೋ ನಮ್ ತಂದೆ ಹಿಂಗೆಲ್ಲಾ ಮಾಡಿದ್ರು, ಅವ್ರಿಗೆ ಊಟನೇ ಇಕ್ಕಲ್ಲ, ಈ ತರ ವಿಚಾರಗಳೆಲ್ಲ ಇರುತ್ತೆ. ನಿಮ್ ಪ್ರಕಾರ ಆತರ ಏನು ಮಾಡಬಹುದು, ಮಾತ್ರ ಮಾಡೋದು ಸರಿನಾ? ಅದಂತೂ ಶುದ್ಧ ತಪ್ಪು. ನಾವು ಭಗವಂತನಿಗೆ ಮೆಚ್ಚಿಸ್ಬೇಕು ಅಂದ್ರೆ ತಂದೆ ತಾಯಿ ನೋಡ್ಕೊಂಡಾಗಲೇ ನಾವು ಭಗವಂತನ ಮೆಚ್ಚಕ್ಕಾಗೋದು. ತಂದೆ ತಾಯಿ ಯಾವನ್ ನೋಡ್ಕೊಳಲ್ಲ ಅವ್ನು ಯಾವತ್ತೂ ಉದ್ದಾರ ಆಗಲ್ಲ. ಅವ್ರ ಮಕ್ಳು ಯಾರೇ ಆಗಿದ್ರು ಪರವಾಗಿಲ್ಲ. ಒಂದ್ ಪಕ್ಷ ಬೇಕಾರೆ ಅಪ್ಪ ಅಮ್ಮ ಏನೋ ಮಾಡಿರ್ಬೋದು, ನಾವ್ ಅಪ್ಪ ಅಮ್ಮನ್ನ ನೋಡ್ಕನಿಲ್ಲ ಅಂದ್ರೆ ಮುಂದೆ ನಮ್ಗೆ ಭಗವಂತ ಊಟನೂ ಇಕ್ಕಲ್ಲ ನಮ್ಗೆ. ಆ ತರದಲ್ಲಿ ಇವತ್ತು ಎಲ್ಲಾ ಆಶ್ರಮಗಳಿಗೆ ಬಿಡುತ್ತಾರೆ. ನಾನು ನೋಡ್ತೀನಿ, ಸುಮಾರು ವಿಡಿಯೋಗಳು ನೋಡಿದೀನಿ. ಅದು ತುಂಬಾ ತಪ್ಪು. ಅದು ಈಗ ಅವ್ರ ಅಪ್ಪ ಅಮ್ಮನ್ನ ನೋಡ್ಕದಾದ್ಮೇಲೆ ಇವ್ರು ಏನ್ ಮಾಡ್ತಾರೆ ಅನ್ನೋದು ನನಗೆ ಇದುವರೆಗೂ ಅರ್ಥ ಆಯ್ತಾ ಇಲ್ಲ. ಅವ್ರ ಅಪ್ಪ ಅಮ್ಮನ್ನ ನೋಡ್ಕದೇ ಇರೋರು ಯಾವತ್ತು ಅವರು ನನ್ನ ದೃಷ್ಟಿಯಲ್ಲಿ ಅವರು ಏನು ಮಾಡಕ್ ಆಗಲ್ಲ, ಸಾಧನೆ ಮಾಡಕ್ ಆಗಲ್ಲ. ಏನು ಅಂದ್ರೆ ನೀವ್ ಹೇಳೋ ಪ್ರಕಾರ ನೋಡಿ ಇವ್ರು ಹೇಳೋದು ನಿಜಾನೇ. ತಂದೆ ತಾಯಿನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ ಅಂದ್ಮೇಲೆ ನೀವು ಜೀವನದಲ್ಲಿ ಏನು ಪ್ರಯೋಜನ ಇಲ್ಲ. ನೀವು ಒಂದು ವೇಸ್ಟ್ ಅಂದ್ರೆ ವೇಸ್ಟ್. ತಂದೆ ತಾಯಿನ ನೀವು ಫಸ್ಟ್ ನೋಡ್ಕೊಳ್ಳಿ, ಅವಾಗ ನಿಮ್ ಜೀವನ ಸಕ್ಸಸ್ ಆಗಿರುತ್ತೆ. ಭಗವಂತ ನಮ್ಗೆ ಎಲ್ಲಾರು ಕೊಡ್ತಾನೆ. ನಾವು ತಂದೆ ತಾಯಿ ನೋಡ್ಕೊಂಡು ಅಂದ್ರೆ ತಂದೆ ತಾಯಿಲೇ ನಾವು ಭಗವಂತನ ಕಾಣ್ಬೇಕಾಗಿರುತ್ತೆ. ಈಗ ಇವ್ರ ಮನೋರೆ, ಈಗ ನಿಮ್ ಪ್ರಕಾರ ಈಗ ನೋಡಿ, ಈಗ ನಿಮ್ಗೆ ತಂದೆ ತಾಯಿನ ನೋಡ್ಕೋ ವಿಚಾರ ಹೇಳಿದ್ರಿ, ಮತ್ತೆ ಈಗ ನಿಮ್ಮ ಕೆಲ್ಸದ ಬಗ್ಗೆ ಎಲ್ಲ ಹೇಳಿದ್ರಿ, ನಿಮ್ಮ ವಿದ್ಯೆದ ಬಗ್ಗೆ ಹೇಳಿದ್ರಿ. ಈಗ ಫ್ರೆಂಡ್ಶಿಪ್ ವಿಚಾರದಲ್ಲಿ ನಿಮ್ಗೆ ಯಾರಾದ್ರೂ ಫ್ರೆಂಡ್ಶಿಪ್ ಮಾಡಿ ಮತ್ತೆ ನಿಮ್ಮ ಹತ್ರ ದುಡ್ಡಿದ್ದಾಗ ನಿಮ್ ಜೊತೆ ಬರೋದು, ದುಡ್ಡು ಇಲ್ದಾಗ ಬೇರೆಯವ್ರ ಜೊತೆ ಹೋಗೋದು, ಈ ತರ ಯಾರು ನಿಮ್ಗೆ ಫ್ರೆಂಡ್ಶಿಪ್ ಮಾಡಿದಾರ?
ಇವತ್ತು ಏನು ಅಂತ ಅಂದ್ರೆ ದುಡ್ಡಿದ್ರೆ ಬರ್ತಾರೆ ಅನ್ನೋದಲ್ಲ, ಅದು ಇಡೀ ಇರುವುದೇ ಪ್ರಪಂಚ ಅದೇ ತರ. ಹಾ ದುಡ್ಡಿದ್ರೆ ನಿಮ್ ಹತ್ರ ಇರ್ತಾರ, ದುಡ್ಡಿಲ್ಲ ಅಂದ್ರೆ ಅವನು ಹೋಗೋ ಅನ್ನೋದು ಇದು. ನನ್ನೊಬ್ಬ ಅಂತಲ್ಲ, ಇಡೀ ಜೀವನದಲ್ಲಿ ಪ್ರಪಂಚದಲ್ಲಿ ನಡೀತಾ ಇರೋದು ಅದು. ದುಡ್ಡಿತ್ತ ನಿನ್ ಜೊತೆ ಇರ್ತಾರ, ದುಡ್ಡಿಲ್ಲ ಅಂತ ಕಾರಣಕ್ಕೋಸ್ಕರ ನಮ್ಮವರೇ ನಮ್ಗಾಗಲ್ಲ. ದುಡ್ಡಿತ್ತ ಬರ್ತಾರೆ. ಮಾನವೀಯತೆ ಮೇಲೆ ಇವತ್ತು ಬದುಕ್ತೀನಿ ಅನ್ನೋದೆಲ್ಲ ಇವತ್ತು ಸತ್ತೋಗ್ಬಿಟ್ಟದೆ. ದುಡ್ಡಿತ್ತು ಯಾರೋ 100ಕ್ಕೊಬ್ರು ಇರ್ಬೋದು ಆತರ. ನನ್ನ ಅನ್ಪಾಡದಲ್ಲಿ ನಮ್ಗೆ ನಾವ್ ಯಾರು ಜಾಸ್ತಿ ಅಷ್ಟು ಇದಾಗೂ ಹಚ್ಕೊಂಡಿಲ್ಲ. ಏನು ಒಂದ್ ಮಾತಾಡಿಸ್ತೀವಿ. ನಮ್ಗೇನ್ ಆತರ ಈಗ ನೀವ್ ಬರ್ಲೇಬೇಕು ಇದ್ ಮಾಡ್ಬೇಕು ಅನ್ನೋ ತರ ನಾವ್ ಯಾರನ್ನು ಬಡಿಕಂದು ಇಲ್ಲ. ನಾವು ಆತರ ಯಾರ ಮೇಲೆ ಅಡ್ಜಸ್ಟ್ ಆಗಿಲ್ಲ. ನಾವಾಯ್ತು, ನಮ್ ಕೆಲ್ಸ ಆಯ್ತು, ನಮ್ ದುಡಿಮೆ ಆಯ್ತು, ನಮ್ದಾಯ್ತು, ಆತರ ನಾವ್ ಬದುಕ್ತಿರೋರು. ಈಗ ಕೆಲವು ಹುಡುಗರು ನೋಡಿ, ಈಗ ನೀವ್ ಹೇಳಿದ್ರಿ ಅಂದ್ರೆ ನಿಮ್ಮ ಉದ್ದೇಶ ನಿಮ್ಮ ಒಬ್ರೇ ಯಾರಿದ್ರು ಸರಿನೇ, ಯಾರಿಲ್ಲ ಅಂದ್ರು ಸರಿನೇ, ನಾವು ಒಂಟಿಯಾಗಿ ಜೀವನ ಮಾಡೋಕು ಸರಿ, ಜಂಟಿಯಾಗಿ ಮಾಡೋಕು ಸರಿ ಅಂತ ಹೇಳಿದ್ರಿ. ಕೆಲವು ಹುಡುಗರು ಫ್ರೆಂಡ್ಶಿಪ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ. ನನ್ ಗೆಳೆಯ ಇಲ್ಲ, ನನ್ ಕುಚಿಕು ಇಲ್ಲ ಅಂದ್ರೆ ನಾನು ಬದುಕುದೇ ಇಲ್ಲ, ಅವ್ನ ಇಲ್ಲ ಅಂದ್ರೆ ಬೆಳಕೆ ಆಗೋಲ್ಲ ಅನ್ನೋ ಮಾತಾಡ್ತಾರಲ್ಲ ಅವ್ರಿಗೆ. ಫ್ರೆಂಡ್ಶಿಪ್ ತಪ್ಪು ಅಂತ ಹೇಳ್ತಿಲ್ಲ. ಫ್ರೆಂಡ್ಸ್ ಎಷ್ಟಿರ್ಬೇಕು, ಇಲ್ಲ ಫ್ರೆಂಡ್ಶಿಪ್ ಇರ್ಲೇಬೇಕು. ನಾವು ಫ್ರೆಂಡ್ಶಿಪ್ ಮಾಡಿದೀವಿ, ಎಲ್ಲಾ ಮಾಡಿರ್ತಾರೆ. ಫ್ರೆಂಡ್ಶಿಪ್ ಕೊನೆ ತನಕ ಬರಲ್ಲ. ನಮ್ ಜೀವನ ನಾವೇ ನೋಡ್ಬೇಕು. ಹೌದೌದು. ಈಗ ಏನಂತಂದ್ರೆ ಇವತ್ತಿನ ಹುಡುಗರು ಎಲ್ಲಾ ಮಚ್ಚ ಮಗ ಅಂತ ಇದ್ ಮಾಡ್ತಾ ಇರ್ತಾರೆ. ಅದು ಇರ್ಬೇಕು, ಎಲ್ಲಿ ಗಂಟ ಇರ್ಬೇಕು. ನಮ್ಗೆ ಎಲ್ಲಿ ಗಂಟ ನಾವು ಬರೋ ಇಲ್ಲಿ ಗಂಟ ಹೋಗಿದ್ ಬರ್ತೀನಿ ಅನ್ನೋ ಗಂಟ ಅವನ ಮೇಲೆ ಡಿಪೆಂಡ್ ಆಗೋದ ಫಸ್ಟ್ ಬಿಡ್ಬೇಕು ನಾವು. ನಮ್ದೇನಿದ್ರು ನಾವು ನಮ್ದು, ನಮ್ ಮನೆ, ನಮ್ ದೇಶ, ನಮ್ ರಾಜ್ಯ ಫಸ್ಟ್ ನಮ್ ಮನೆ, ಆದ್ಮೇಲೆ ನಮ್ಮೂರು, ನಮ್ಮ ತಾಲೂಕು, ನಮ್ ಜಿಲ್ಲೆ, ನಮ್ ರಾಜ್ಯ, ನಮ್ ರಾಷ್ಟ್ರ. ಆತರ ಯಾವತ್ತಿವತ್ತು ನಮ್ಗೆ ಏನದ ಅದ್ ಬದುಕ್ಬೇಕು. ಅವನ ಮೇಲೆ ಡಿಪೆಂಡ್ ಆಗೋದು. ಅವ್ನ್ ಕೊಡ್ತಾನೆ ಬಿಡು, ನಾನ್ ಅವನ ಜೊತೆ ಇರ್ತೀನಿ ಬಿಡು, ಮಾಡ್ತಾನೆ ಅನ್ನೋದು ತುಂಬಾ ತಪ್ಪು. ನಾವು ದುಡಿಬೇಕು. ನಾವು ದುಡಿದ್ರೆ ನಾವು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರೋದು. ದೇಶ ಇವತ್ ಚೆನ್ನಾಗಿರ್ಬೇಕು ಅಂದ್ರೆ ಇವತ್ತಿನ ಯುವ ಶಕ್ತಿಗಳು ಎಲ್ಲಾರು ಈ ತರ ಅರ್ಥ ಮಾಡ್ಕೊಂಡು ಬದುಕಿದ್ರೆ ನಮ್ ದೇಶನೂ ಬೆಳೀತದೆ. ಎಲ್ಲಾ ಫಾರಿನ್ ಕಂಟ್ರೀಸ್ ಆತರ ಈ ತರ ಅಂತಾರೆ. ಅದನ್ನ ನಾವ್ ಇಲ್ಲೇ ಮಾಡ್ಬೋದು. ಯಾಕೆ ಮಾಡಕ್ಕಾಗಲ್ಲ? ಮಾಡ್ಬೋದು. ಹೌದು. ನಮ್ಮ ಈಗ ನೀವ್ ಹೇಳಿದ್ರಲ್ಲ, ಈಗ ನಮ್ ದೇಶ ಈಗ ಫಸ್ಟ್ ನಾವು ನಮ್ಮ ಮನೆ ಅಂತ ನೋಡಿದ್ರೆ ಎಲ್ಲ ಫಸ್ಟ್ ಬೇರೆಯವ್ರನ್ನ ತಪ್ಪು ಅಂತ ಹೇಳ್ಬಿಟ್ಟು ನಮ್ಮನ್ನ ಸರಿ ಅಂತ ನಾವು ಅನ್ಕೊಂಡ್ರೆ ತಪ್ಪು. ನೋಡಿ, ಈಗ ನೀವ್ ಹೇಳ್ದಂಗೆ ನಮ್ಮ ದೇಶದಲ್ಲಿ ಈಗ ಜನಸಂಖ್ಯೆ ಪಾಪ್ಯುಲೇಷನ್ ಎಷ್ಟು ಐತೆ. ಈಗ ಚೀನಾನೇ ಬೀಟ್ ಮಾಡೈತೆ ಅಂತಂದ್ರೆ ನೀವ್ ಹೇಳ್ದಂಗೆ ನಮ್ ದೇಶ ಬೆಳಿಬೇಕು ಅಂದ್ರೆ ಎಷ್ಟೋ ದಿನ ಬೇಡ. ನಮ್ದು ಇದು ಯೂತ್ ಕಂಟ್ರಿ ನಮ್ದು. ನಾವ್ ಏನ್ ಮಾಡಕ್ಕೂ ನಮ್ದೇ ಸಾಧ್ಯ ಅದ. ಇವತ್ತು ನಮ್ಮ ಯೂತ್ಸ್ ನಾವೇನ್ ಮಾಡ್ಬೇಕು? ಈಗ ಮೊನ್ನೆ ಆದಂತ ಘಟನೆ ನೋಡಿದ್ರೆ, ಈ ಜೆನ್ಸಿ ಹುಡುಗರೆಲ್ಲ ಸೇರ್ಕೊಂಡಾಗಿ ಇವತ್ತು ಕೇಂದ್ರ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ನಾವು ಮನ್ಸ್ ಮಾಡಿದ್ರೆ ಇವತ್ತು ಯಾರನ್ನಾರು ತಗೋಬೇಕು. ಅದರಿಂದ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಾವು ಓಟ್ ಹಾಕುವಾಗ ಒಳ್ಳೆ ವ್ಯಕ್ತಿಗಳಿಗೆ ನಾವು ಆರಿಸಿ ಕಳ್ಸಿದ್ರೆ ನಾವ್ ಏನಾರು ಕೇಳ್ಬೋದು. ಇವತ್ತೆಲ್ಲ ಕರಪ್ಷನ್, ಭ್ರಷ್ಟಾಚಾರ ಜಾಸ್ತಿ ತುಂಬಿ ತುಳ್ಕಾಡ್ತಾ ಇದೆ. ಅದರಿಂದ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಮ್ಮಲ್ಲಿ ನಮ್ದು ಒಳ್ಳೆತನ ರೂಢಿಸ್ಕೊಂಡು ನಾವು ಜೀವನ ಮಾಡ್ಕೊ ಹೋದ್ರೆ ಇವತ್ತು ಯಾವ್ದೇ ಕಾರಣಕ್ಕೂ ನಮ್ ದೇಶನ ನಾವು ಕಾಪಾಡ್ಬೋದು. ಅಲ್ಲಿ ದೇಶದಲ್ಲಿ ಇದು ಸೋಲ್ಜರ್ ಕಾಯ್ತಾವ್ರೆ. ನಾವಿಲ್ಲಿ ಮಾಡ್ತಾ ಇರೋ ಕೆಲ್ಸಗಳೇನು, ಅವ್ರು ಮಾಡ್ತಾ ಇರೋದು ನಮ್ಗೋಸ್ಕರ. ಅವ್ರು ಅಲ್ಲಿ ಪ್ರಾಣ ಕೊಟ್ಟು ಕಾಯ್ತಾವ್ರೆ. ಇಲ್ಲಿ ನಮ್ ರೈತರು ಏನೇ ಕಷ್ಟ, ಮಳೆ ಬೆಳೆ ಇಲ್ದವ್ರು ಈ ವರ್ಷ ಮಳೆನೇ ಇಲ್ಲ, ಯಾವ ತರ ಮಾಡ್ತಾ ಇದಾರೆ. ಆದ್ರೂ ಈಗ ನಾವು ಇಲ್ಲಿ ರೈತರು ಊಟ ಪಾಠ ಬೆಳಿನಿಲ್ಲ ಅಂತ ಅಂದ್ರೆ ನಾವು ಸಿಟಿ ಒಳಗೆ ಏನು ಮಾಡಕ್ಕೆ ಆಗಲ್ಲ. ಅದರಿಂದ ಅವ್ರಿಗೆಲ್ಲರಿಗೂ ಒಂದ್ ಸ್ವಲ್ಪ ಮರ್ಯಾದೆ ಕೊಟ್ಕೊಂಡು, ಎಲ್ಲಾರ್ಗು ಅವ್ರದ್ದೇ ಆದ ಮರ್ಯಾದೆ ಅದೇ. ಎಲ್ರಿಗೂ ಅವ್ರಿಗೆ ಮರ್ಯಾದೆ ಕೊಟ್ಕೊಂಡು ನಾವು ಬದುಕೊಂಡು ಹೋಗ್ಬೇಕು. ಅಯ್ಯೋ, ಈಗ ಐಟಿ ಬಿಟಿ ಇಲ್ಲ, ಅವ್ನ ಏನ್ಬಿಟ್ಟು ಅವನಿಗೆ ಜಾಸ್ತಿ ಮರ್ಯಾದೆ ಕೊಡೋದು, ಅವ್ನ ರೈತ ಅವ್ನಿಗೆ ಏನ್ ಮರ್ಯಾದೆ ಕೊಡ್ತೇವೆ, ಅವ್ನ್ ತಂದ್ ಕೊಡ್ತಾನೆ ಅನ್ನೋದು ಅದನ್ನ ಫಸ್ಟ್ ಬಿಡ್ಬೇಕು. ಯಾರಿಗಾದ್ರೂ ಒಬ್ಬ ಈಗ ಸ್ಲಿಪ್ಪರ್ ಅವನು ಅದನ್ನ ಬೇಜಾರ್ ಮಾಡ್ಕೋಬಾರ್ದು. ಅದು ಸುಧಾ ಅವ್ನಿಗೆ ಆದ ಒಂದ್ ಬೆಲೆ ಇರುತ್ತೆ. ಅದರಿಂದ ಯಾರನ್ನು ಕೀಳಾಗಿ ಕಾಣಬಾರ್ದು. ಈಗ ಅದನ್ನ ಮಾಡ್ಕೊಂಡು ಅಡಿಷನ್ ವಿಚಾರದಲ್ಲಿ ಬರ್ತೀನಿ. ಈಗ ನೋಡಿ, ಈಗ ಕೆಲವು ಹುಡುಗರು ಚಿಕ್ಕ ಏಜ್ಗೆನೆ ಗಾಂಜಾ ಮತ್ತೆ ಸ್ಮೋಕಿಂಗ್ ವಿಚಾರದಲ್ಲಿ ಮತ್ತೆ ಡ್ರಿಂಕ್ಸ್ ಈ ತರ ಎಲ್ಲ ಒಯ್ತಾ ಇರೋದಲ್ಲ, ಇಂಥ ಹುಡುಗರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇಂಥ ಹುಡುಗರು ಅದು ತುಂಬಾ ತಪ್ಪು. ಅದು ನಮ್ ದೇಶದ ಜನಸಂಖ್ಯೆನೇ ನಮ್ಮ ಯೂತ್ಸ್ ನ ಬೇರೆ ಕಡೆ ಎಳೆದು ಹೋಗುವಂತ ಪರಿಸ್ಥಿತಿ ಅದು. ಅದನ್ನ ಅಂದ್ರೆ ಈಗ ಮನೋರೆ, ಈಗ ನೀವ್ ಹೇಳಿದ್ರಲ್ಲ ನಮ್ಮ ಯೂತ್ಗೆ ತುಂಬಾ ತೊಂದರೆ ಆಗುತ್ತೆ ಅಂತ. ಈಗ ಸರ್ಕಾರದವ್ರೆ ಮಾಡ್ತಾವ್ರಲ್ಲ, ಇದನ್ನ ನಾವ್ ಹೇಳೋದು ಸರ್ಕಾರದವರು ಇದನ್ನ ಅವ್ರ ಲಾಭಕ್ಕೋಸ್ಕರ ಅವ್ರು ಮಾಡ್ತಾವ್ರೆ, ಸರ್ಕಾರ ನಡ್ಸೋಕೋಸ್ಕರ ಅವ್ರು ಮಾಡ್ತಾವ್ರೆ. ನಮ್ಮಂತ ಹುಡುಗರುಗಳು ಅದನ್ನ ಅರ್ಥ ಮಾಡ್ಕೊಂಡು ಬೇಡಪ್ಪ, ನಮ್ ತಂದೆ ತಾಯಿ ನಮ್ಗೂ. ಈಗ ನೋಡಿ, ಅಲ್ಲಿ ಒಂದು ಬಾವಿ ಇರುತ್ತೆ, ಇಲ್ಲಿ ಒಂದು ಕೆರೆ ಇರುತ್ತೆ, ಎರಡು ಹಳ್ಳ ಜಾಸ್ತಿ ಇರುತ್ತೆ. ನೀವು ಬಾವಿ ಅಲ್ಲಿ ದಡನೂ ಇರುತ್ತೆ, ಹಳ್ಳನೂ ಇರುತ್ತೆ, ಅಲ್ಲೂ ಕೆರೆ ಇರುತ್ತೆ, ಬಾವಿ ಇರುತ್ತಲ್ವಾ?
ಅವನು ಹೋಗವನು ಅಲ್ಲಿ ಹಳ್ಳ ಅದೇ ಅಂತ ಅಂದ್ರು ಅವನು ನಗಿತಾನೆ ಅಂದ್ರೆ ತಪ್ಪೇ ಯಾರ್ದು? ದೇಶ ತಪ್ಪಾಗಲ್ಲ. ದೇಶದ ಯಾವ್ದೇ ಈಗ ತಪ್ಪ ನೋಡಿ ಅದು ನಮ್ ದೇಶದಲ್ಲಿ ಈಗ ಎಣ್ಣೆ ಅದು ತಯಾರಿಸವ್ರೆ ಅದು ಮಾರ್ತವ್ರೆ, ಅದು ಸರ್ಕಾರ ನಡ್ಸಕ್ಕೆ ಅವರು ದುಡ್ಡು ಮಾಡ್ತವ್ರೆ. ತಗೋಬೇಕೋ ಬೇಡ ಅನ್ಬೇಕಾದ್ರೆ ನಮ್ಮಲ್ಲಿ ಈಗ ನೋಡಿ ಈಗ ಬಿರಿಯಾನಿನೂ ಇರುತ್ತೆ, ನಾನ್ ವೆಜ್ ಇರುತ್ತೆ, ಎರಡ್ರಲ್ಲಿ ಯಾವ್ದು ತಿನ್ಬೇಕು ನಾವು ಅವನ ಆಯ್ಕೆ ಮಾಡ್ಬೇಕಲ್ಲ, ಅವನೇ ಆಯ್ಕೆ ಮಾಡ್ಬೇಕು ಅಲ್ವಾ. ನೀವ್ ಹೇಳ್ದಂಗೆ ಆತರ ಆಯ್ಕೆ ಮಾಡ್ಕೊಂಡ್ರೆ ಒಂದು ವಿಚಾರ ಇಲ್ಲ. ಆಮೇಲೆ ಸರ್ಕಾರನು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ತಕೊಂಡು ತಡೆಗಟ್ಟುವಂತ ರೀತಿಲಿ ಕ್ರಮ ತಗೊಳ್ಬೇಕು. ಈಗ ಅದು ಸರ್ಕಾರ ಬರ್ದಂಗ್ ಮಾಡಿದ್ರೆ ನಮ್ಮ ಯೂತ್ ಕೆಲ್ ಸಿಗುತ್ತೆ, ಅದು ಸಿಗಕ್ಕಿಲ್ದಂಗ ಸರ್ಕಾರನ ಒಂದ್ ಸ್ವಲ್ಪ ತಗೋಬೇಕು. ಇವತ್ತಿನ ರಾಜಕಾರಣಿಗಳು ಆತರ ಇಲ್ಲ, ಯಾವುದೇ ಕಾರಣಕ್ಕೂ ಇವತ್ತೆಲ್ಲ ಕರಪ್ಷನ್ ಜಾಸ್ತಿ. ಅದರಿಂದ ನಾವು ಆರಿಸುವಾಗಲೇ ಒಳ್ಳೆ ವ್ಯಕ್ತಿಗಳು ನಮಗ್ ದುಡ್ಡು ಕೊಡ್ತಾರೆ ಅನ್ಬಿಟ್ಟು ಯಾರನ್ನೋ ಆರಿಸೋದು. ಇವತ್ತಿನವ್ರೆಲ್ಲ ಎಲ್ಲಾ ಜಾಣ್ರೆ ಅವ್ರ, ಇವತ್ ಯಾರು ದಡ್ರಿಲ್ಲ, ಇವತ್ ಯಾರನ್ನೇ ಅಮಾರ್ಸಕ ಆಗಲ್ಲ. ಇವತ್ತು ಹುಡುಗರು ನಿಂತ್ಕೊಂಡಕ್ಕೆ ಕೇಂದ್ರ ಎಜುಕೇಶನ್ ಮಿನಿಸ್ಟರ್ನೇ ರಿಸೈನ್ ಮಾಡಿ ಕಳ್ಸವ್ರೆ. ಅದನ್ನ ನಾವ್ ಇನ್ನೂ ಒಂದ್ ಸ್ವಲ್ಪ ಅದನ್ನ ಈಗ ಇಲ್ಲೇ ತಮಿಳ್ನಾಡಲ್ಲೇ ನೋಡ್ಬೋದು ನೀವು. ಹೌದೌದು. ಟಿವಿಕೆ ಇಂದ ವಿಜಯನ ಗೆಲ್ಸಿರೋದ್ರಿಂದ ಯಾವ ತರ ಪರಿಣಾಮಕಾರಿ ಆತರ ನಮ್ಮಲ್ಲಿ ಯೂತ್ಸ್ ರಾಜಕಾರಣಿಗಳ ಯಾವತ್ತು ನಾವು ಎಜುಕೇಶನ್ ಇರುವಂತವ್ರ ರಾಜಕೀಯಕ್ಕೆ ಬರ್ಬೇಕು, ಎಲ್ರು ಮಾತಾಡ್ಬೇಕಲ್ಲಿ ಬಂದು. ಈಗ ನೋಡಿ ನೀವ್ ಹೇಳಿದ್ರಲ್ಲ ಮನೋವ್ರೆ, ನಾನು ಈಗ ಎಜುಕೇಶನ್ ಬಗ್ಗೆನೂ ಒಂದು ಸಾಂಗ್ ಬರ್ದಿದೆ, ಮತ್ತೆ ರಾಜಕೀಯದ ಬಗ್ಗೆನೂ ಒಂದ್ ಬರ್ದಿದೆ, ಮತ್ತೆ ಈ ರೈತರ ಬಗ್ಗೆನೂ ಬರ್ದಿದೆ. ಇದ್ರಲ್ಲಿ ರೈತರು ಸಾಂಗು ನನ್ಗೆ ಜನ ಜಾಸ್ತಿ ನೋಡಿದ್ರು. ಈ ನೋಡಿ ರಾಜಕಾರಣಿದು ಅಂದ್ರೆ ಜನಗಳು ಅದನ್ನ ನೋಡಕ್ಕೂ ಅವ್ರಿಗೆ ಟೈಮ್ ಇಲ್ಲ ಅನ್ಸುತ್ತೆ. ನೋಡಿ ಈಗ ವಿದ್ಯಾ ತುಂಬಾನೇ ಮುಖ್ಯ ಅಂತಾರೆ ಅಲ್ವಾ, ವಿದ್ಯಾ ತುಂಬಾ ಮುಖ್ಯ ಅಂತ ಬಾಯಲ್ ಬೊಗಳೆ ಬಿಡ್ತಾರೆ, ಓದಿರೋನ ಕೆಲ್ಸ ಕೊಡಲ್ಲ. ಇದು ಮಾಡೋ ತಪ್ಪು ಅಲ್ವಾ. ವಿದ್ಯಾ ಈಗ ಅವ್ನು ಓದಿದ್ಮೇಲೆ ಅವ್ನಿಗೆ ಒಳ್ಳೆ ಕೆಲ್ಸ ಕೊಡ್ಬೇಕು. ಇಲ್ಲ ಅದು ಒಂದಿದೆ, ಯಾಕೆಂದ್ರೆ ಇವತ್ತು ಗೌರ್ಮೆಂಟ್ ಈಗ ನಮ್ ಕರ್ನಾಟಕದಲ್ಲಿ 7 ಕೋಟಿ ಪಾಪ್ಯುಲೇಷನ್ ಇದೆ. ಗೌರ್ಮೆಂಟ್ ಕೆಲಸ ಇರೋದು ಎಷ್ಟು, ಬರೀ ಅದರಲ್ಲಿ ಒಂದು 7-3% ಅದೇ. ಎಲ್ರು ನಾವು ಗೌರ್ಮೆಂಟ್ ಆಗಿ ತಗೊಳ್ಳಿ ಅಂದ್ರೆ ಅವರು ತಗೊಳಕ್ ಆಗಲ್ಲ. ಅದೇನದ ನಾವು ಈಗ ನಮ್ ಸ್ವಂತ ಬಿಸ್ನೆಸ್, ಒಬ್ಬ ರೈತ, ನಾವ್ ರೈತರಾಗಿರೋದ್ರಿಂದ ನಮ್ ಕೆಲಸ ನಾವ್ ಮಾಡ್ಬೇಕು. ಅದನ್ನೇ ವೈಜ್ಞಾನಿಕವಾಗಿ ಮಾಡ್ಕೊ ಹೋಗ್ಬೇಕು. ಇವತ್ತು ಒಬ್ರು ಅವನು ಒಂದ್ ಏನೇನದ ಅವ್ರವ್ರ ಫೀಲ್ಡ್ ಅಲ್ಲಿ ಏನೇನದ ಅದನ್ನ ಅವ್ರು ಮುಂದರ್ಸ್ಕೋಬೇಕು. ಇಲ್ಲ ನೀವು ಹೇಳಿದ್ರಿ ನೋಡಿ, ಈಗ 7 ಕೋಟಿ ಜನ ಐತೆ, ಅದ್ರ 1 ಕೋಟಿ ಮಾತ್ರ ಉದ್ಯೋಗ ಕೊಡೋದು. ಗೌರ್ಮೆಂಟ್ 6 ಕೋಟಿ ಜನಗಳು ಬೇರೆ ಕೆಲಸ ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ರಿ. ನಾನ್ ಹೇಳ್ತಾ ಇರೋದು ಹಂಗಲ್ಲ. ಈಗ ನೋಡಿ ವಿದ್ಯೆ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಅದು ಏನಕ್ಕೆ, ಎಷ್ಟು ಓದ್ಬೇಕು ಅವನು, ಅತಿಯಾಗಿ ಓದ್ಬಾರ್ದು, ಒಂದ್ ಮಿತಿಯಾಗಿ ಓದಿ ಒಂದ್ ಸಾಕು ಅನ್ನೋ ಮಟ್ಟಿಗೆ. ಈಗ ಅತಿಯಾಗಿ ಓದ್ಬಿಡೋದು, ನಾನು ಇದ್ರಲ್ಲೇ ಮಾಡ್ತೀನಿ ಅಂತ ಅಂತವ್ರು ಈಗ ಅವರು ಎಕ್ಸಾಮ್ ಎಲ್ಲ ಬರ್ದಿರ್ತಾರೆ, ಅಂತವ್ರು ಪಾಸ್ ಆಗಿದ್ರು ಅವ್ರ ಹತ್ರ ಲಂಚ ಇಸ್ಕೊಂಡು ಕೆಲ್ಸ ಕೊಡೋಕ್ ಹೋಯ್ತಾರಲ್ಲ, ಅದು ನಾನು ಹೇಳ್ತಾ ಇರೋದು, ಅದು ಮಾಡೋದು. ಅಯ್ಯೋ ಅದನ್ನ ಈಗ ನಡೀತಾ ಇತ್ತಲ್ಲ ನಮ್ KPSC ಅಲ್ಲಿ. ಈಗ ಮೊನ್ನೆ ಆಗಿರುವಂತ ಘಟನೆ ಇದು. KPSC ಅಧ್ಯಕ್ಷರನ್ನೇ ತೆಗೆದಾಕವ್ರ, ಅವ್ರ ಮಕ್ಳಿಗೆ ಕೆಲಸ ಅವರು ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಕೊಡ್ಸಿದ್ರು ಅಂದ್ಬಿಟ್ಟು. ಇವತ್ತು ಸರ್ಕಾರ ಎಲ್ಲಾನೇ ಯೋಚನೆ ಮಾಡ್ಬೇಕು. ಇವತ್ತಿನ ಯೂತ್ಸ್ ಎಷ್ಟೋ ಕಾಯ್ತಾವ್ರೆ ನೋಡಿ. ಈಗ ಬಡವ್ರ ಮಕ್ಳು ಬಡವರಾಗೆ ಶ್ರೀಮಂತರ ಮಕ್ಳು ಶ್ರೀಮಂತರಾಗೆ ಹೋಯ್ತವ್ರೆ. ಅಂದ್ರೆ ಬಡವ್ರ ಮಕ್ಳು ಹಂಗಾರೆ ಯಾವತ್ತು ಮುಂದೆ ಏನು ಮಾಡ್ಬೇಕು, ಯಾಕೆ ಮಾಡಕ್ಕಾಗಲ್ಲ. ಅದನ್ನೇ ಗೌರ್ಮೆಂಟ್ ಈಗ ಅದನ್ನೇ ತಗೋಬೇಕು. ಡಾಕ್ಟರ್ ಮಕ್ಳು ಡಾಕ್ಟರ್ ಆಗ್ಬೇಕು ಅಂತ ಏನ್. ಈಗ ನೋಡಿ, ಈಗ ಸಿನಿಮಾ ಫೀಲ್ಡ್ ಹೋದ್ರೆ, ಈಗ ಸಿನಿಮಾದಲ್ಲಿ ಅವ್ರು ಹೀರೋ ಆಗಿದ್ರೆ ನನ್ ಮಗನು ಹೀರೋ ಮಾಡ್ಬೇಕು ಅಂತ ಅವ್ರು ಹೋಯ್ತಾರೆ. ಬಟ್ ಈಗ ಹೊಸದಾಗಿ ಅವನು ಟ್ಯಾಲೆಂಟ್ ಜಾಸ್ತಿ ಇರುತ್ತೆ. ಯಾರಿಗೆ ಈಗ ಹೀರೋ ಆಗಿರೋ ಮಗನ್ಗೆ ಟ್ಯಾಲೆಂಟ್ ಇರಲ್ಲ, ಅಂತವನ್ನ ತಗೋಗಿ ಹೀರೋ ಮಾಡ್ತಾರೆ. ಟ್ಯಾಲೆಂಟ್ ಇರೋ ಹುಡುಗರುಗಳು ಅವ್ರ ಮನೇಲೆ ಇರ್ಬೇಕು ಅಲ್ವಾ. ಇದು ಮಾಡೋ ತಪ್ಪು ತಾನೆ, ತಪ್ಪು ಅದೆಲ್ಲ ಮಾಡಬಾರದು, ತಪ್ಪು. ಈಗ ನೋಡಿ ನೀವ್ ಹೇಳ್ದಂಗೆ ಅವ್ರನ್ನ ಬೆಳೆಸ್ಬೇಕು. ಇದನ್ನ ಸುಮ್ನೆ ಹೊಸ ಅಲೆಗಳೀಗ ಸಮುದ್ರದಲ್ಲಿ ಅಲೆ ಹೊಡಿತಾನೆ ಇರುತ್ತೆ. ಪ್ರತಿ ಒಂದೊಂದ್ ಅಲೆಲೂ ಒಬ್ಬೊಬ್ರು ಬದುಕ್ಬೇಕು. ಎಲ್ಲಾ ಅಲೆನೂ ನನ್ಗೆ ಬೇಕು ಅಂದ್ರೆ ಆಗಲ್ಲ. ಒಂದ್ ಅಲೆ ಹೊಡಿತಾ ಇರುತ್ತೆ. ಈಗ ನೋಡಿ ಸಮುದ್ರದಲ್ಲಿ ಎಷ್ಟೋ ಲಕ್ಷ ಕೋಟಿ ಅಂತ ಅಲೆ ಹೊಡಿತಾರೆ ಒಂದು ದಿನದಲ್ಲಿ. ಅದು ಒಂದೊಂದ್ ಅಲೆಯಲ್ಲಿ ಒಬ್ಬೊಬ್ಬ ಮನ್ಸ ಬದುಕ್ಬೇಕು. ಅದನ್ನ ಬಿಟ್ಬಿಟ್ಟು ಬದುಕಿರೋವನೇ ಬದುಕ್ಬೇಕು ಅನ್ನೋ ತರ ಅವ್ರು ಅವನ್ನೇ ಇದ್ ಮಾಡಿದ್ರೆ, ಅವನ್ನ ಕೆಳಗಡೆ ಇಟ್ಟು ಇದ್ ಮಾಡೋದು, ಬೇರೆಯವ್ರನ್ನ ಬೆಳೆಸೋದು, ಇದು ತಪ್ಪಲ್ವಾ? ತಪ್ಪು ಇದು. ಈಗ ಮೋಹನ್ ಅವ್ರೆ, ಈಗ ನೀವ್ ಹೇಳಿದ್ರಿ ಮನೋವ್ರೆ, ಈಗ ನಿಮ್ಮ ವಿಚಾರದಲ್ಲಿ ಇಷ್ಟೆಲ್ಲ ಮಾಹಿತಿ ಕೊಟ್ರಿ. ನಾವ್ ಈ ತರ ವಿಡಿಯೋಗಳ ಮಾಡ್ತಾ ಇರೋದು ನಿಮ್ ಪ್ರಕಾರ ಸರಿನಾ, ಏನು ಅನ್ಸುತ್ತೆ? ಈಗ ಇಂಥ ವಿಡಿಯೋಗಳು ಇವತ್ತಿನ ಸನ್ನಿವೇಶದಲ್ಲಿ ಇವು ಭಾರಿ ಉಪಯುಕ್ತವಾದಂತ. ಯಾಕೆಂದ್ರೆ ಕಷ್ಟದಲ್ಲಿ ಇರ್ತಾರೆ, ಅವ್ರದ ಭಾವನೆಗಳು ಯಾರಿಗಾರು ಹೇಳ್ಬೇಕು ಅನ್ನೋದು ಇದಿರುತ್ತೆ. ಅವ್ರಿಗೆ ಒಂದು ಸ್ಟೇಜ್ ಸಿಕ್ಕಿರಲ್ಲ. ನೀವ್ ಇದೆಲ್ಲ ಮಾಡ್ತಾ ಇರೋದ್ರಿಂದ ಎಷ್ಟೋ ಜನ ನೊಂದ ವ್ಯಕ್ತಿಗಳು ಇರ್ತಾರೆ. ಅವ್ರಿಗೆ ಅವ್ರದ ಭಾವನೆಗಳನ್ನ ಹಂಚ್ಕೊಳ್ಳುವಂತ ಕೆಲಸಗಳನ್ನ ನೀವ್ ಮಾಡ್ಕೊಡ್ತಾ ಇದ್ರಿ. ಇದು ತುಂಬಾ ಉಪಯುಕ್ತವಾದ ಕೆಲಸ. ಯಾಕಂದ್ರೆ ನಿಮ್ ವಿಡಿಯೋ ನಾನು ನೋಡ್ತಾ ಇರ್ತೀನಿ.
ಸುಮಾರು ಸಲ ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡ್ತಿರ್ತೀರ. ಈಗ ಚೆನ್ನಾಗ್ ಮಾಡ್ತಾ ಇರಿ, ಒಳ್ಳೇದು ಇದ್ ಮಾಡ್ತಾ ಇರೋದು ಉಪಯೋಗ ಅದು ಅಂತ. ಯಾರಿಗೇ ಆದ್ರೂ ನಾನು ಕೊನೆಯಲ್ಲಿ ಈಗ ಒಂದ್ ಹೇಳುದು ಒಂದು, ಯಾರಿಗೇ ಆದ್ರೂ ಅವ್ರವ್ರ ಬೆಲೆ ಕೊಡಿ. ಹೌದು. ಒಳ್ಳೆತನದಲ್ಲಿ ಜೀವನ ಮಾಡಿ, ಏನು ಬರಲ್ಲ, ಯಾವ್ದನ್ನ ಇವತ್ತು ಮೆಟ್ಟಿ ನಿಂತವನೇ ಬದುಕುದು ಆ ತರದಲ್ಲಿ. ನೋಡಿ ನಮ್ಮ ಮನೋರ್ ಹೇಳ್ತಾ ಇರೋದು, ಯಾವತ್ತು ಯಾರನ್ನು ಕೂಡ ನೋಡಿ ಒಬ್ಬರು ಮನ್ಸನ್ನ ಮಾತಾಡೋದೇ ಬೇರೆ, ನಿಜ. ಬಟ್ ಅವ್ನ ಮನ್ಸ್ಗೆ ಚುಚ್ಚಿ ಮಾತಾಡೋದೇ ಬೇರೆ. ಅವನ್ನ ಕೆಳಗಡೆ ಇಟ್ಟಿ ಅವನ್ನ ಒಂಥರ ವಿಕಾರಿ ಏನೋ ಲೆವೆಲ್ ನೋಡೋದೆಲ್ಲ ತಪ್ಪು. ನೋಡಿ ನೀವು ಅಂದ ಚಂದನೆ ಆಗಿರ್ಬೋದು, ನಿಮ್ಮ ಹತ್ರ ಎಷ್ಟೇ ಐಶ್ವರ್ಯ ಕೊಟ್ಟಿರ್ಬೋದು, ಅದು ನಿಮ್ಮ ಕೊಟ್ಟಿರ್ತಾರ, ಅದೆಲ್ಲ ಎಷ್ಟೋ ದಿನ ಅಲ್ಲ, ನೀರಲ್ಲಿ ಹೋಮ ಆಗ್ಬಿಡುತ್ತದೆ ಎಲ್ಲ. ಯಾವತ್ತು ಒಬ್ಬ ವ್ಯಕ್ತಿಗೆ ಒಂದು ಗೌರವ ಕೊಡಿ. ಒಂದು ಯಾವ ವ್ಯಕ್ತಿ ಅವ್ನು ಯಾರೇ ಆಗ್ಲಿ. ಇಲ್ಲ, ನಾನು ಇನ್ನೊಂದು ವಿಚಾರ ಹೇಳ್ಬೇಕು, ಇದೊಂದು ಹೇಳಲೇಬೇಕು ಎಲ್ಲೋದ್ರು. ಹೇಳಿ. ಇವತ್ತಿನ ವಿಚಾರ ಇವತ್ತು ಏನಾಗಿದೆ ಅಂದ್ರೆ ಇದ್ರಲ್ಲಿ ನಮ್ಮ ರೈತರ ಮಕ್ಳಿಗೆ ಹೆಣ್ ಕೊಡ್ತಾ ಇಲ್ಲ. ರೈತರ ಮಕ್ಳು ಏನಂತ ಕಳವೆ ತಿಳಿದ್ಬಿಟ್ಟವ್ರೆ ಅಂದ್ರೆ, ಇವತ್ತು 1 ಎಕರೆ ಮಾರಿದ್ರೆ ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ತೆಗಿಬಹುದು ಅವನು. ಹೌದು. ಇದನ್ನ ಫಸ್ಟ್ ಜನಗಳು ತಿಳಿಬಹುದು. ಅವ್ನ ಯಾರಿಗೋ ತಗೋಗಿ ಅವ್ನು ಎಲ್ಲೋ ಇರ್ತಾನೆ ಕೆಲ್ಸವ, ಯಾರ್ಯಾರಿಗೋ ತಗೋ ಕೊಟ್ಬಿಡ್ತಾವ್ರೆ. ಹೌದು. ಇದೊಂದ ರೈತರ ಹೆಣ್ಮಕ್ಳು, ರೈತರ ಮಕ್ಳು ಹೆಣ್ ಕೊಡ್ತಾ ಇಲ್ಲ. ಹೌದು. ಅವ್ರು ನಮ್ ಕೆಲ್ಸದಲ್ಲಿ ಇರೋನ್ ಬೇಕು, ಹಂಗೆ ಅಂತ ಅವ್ರೆ. ಈಗ ಇವ್ರ ಅಪ್ದಿರ ನೋಡಿದ್ರೆ, ಅವ್ರ 25 ವರ್ಷ ಆದ್ರೂ ಅವ್ರ ಕೈಲಿ ಒಂದ್ ಮನೆ ಕಟ್ಟಿರಕ್ ಆಗಲ್ಲ. 50 ವರ್ಷ ಹೋದ್ರು ಅದಂಗ ಇವ್ರು ಯಾವ ತರ ಕೇಳ್ತಾರೆ, ಅವ್ರ ಮನೆ ಇರ್ಬೇಕು ಅಂತ, ಕಾರ್ ಇರ್ಬೇಕು ಅದಂತ. ನಮ್ ರೈತರು ಕಾರಲ್ಲಿ ಓಡಾಡಿದ್ರೆ ಜಮೀನ್ ಕೆಲಸ ಮಾಡೋರು ಯಾರು? ಹೌದು. ಇವತ್ತಿನ 1 ಎಕರೆ ಮಾಡಿದ್ರ ಅವನು ಮೈಸೂರ್ಲೋ ಇಲ್ಲ ಬೆಂಗಳೂರ್ಲೋ ಒಳ್ಳೆ ಲೇಔಟ್ ಅಲ್ಲಿ ಮನೆ ಕಟ್ಬೋದು ಅವನು. ಹೌದು. ಜಮೀನ್ ಮಾರ್ಬಿಟ್ಟು ಮನೆ ಕಟ್ರೆ ಮನೆನೇ ಹೋಗ್ಬಿಟ್ಟು ಏನು ಮಣ್ಮುಖನ ಅಲ್ಲಿ. ಹೌದು. ಅನ್ನ ಬೆಳೆದ್ರೆ ಅನ್ನ ಕೊಡ್ತಂತಾನೆ. ಅದನ್ನ ಇವತ್ತು ಜನ ಅರ್ಥ ಮಾಡ್ಕೋಬೇಕು. ಯಾರ್ಯಾದ್ರೂ ಇವತ್ತು ಮುಖ್ಯ ಅಲ್ಲ, ರೈತರ ಮಕ್ಳಿಗೆ ಹೆಣ್ ಕೊಡೋದು ಫಸ್ಟ್ ನೋಡಿ ಫಾಲೋ ಮಾಡ್ಬೇಕದ. ದಯವಿಟ್ಟು ಇದನ್ನ ನಾನು ತುಂಬಾ ಕಂಟೆಂಟ್ ಬರೆದು ಮಾಡಿದೀನಿ ಈ ತರ ವಿಚಾರಗಳಲ್ಲಿ. ಇದು ಬಾರಿ ತಪ್ಪಾಯ್ತಾ. ಏನಂದ್ರೆ ನೀವು ಈಗ ಇವ್ರು ಹೇಳಿದ್ದು ಕರೆಕ್ಟ್, ಇದು 100% ನಿಜ. ಈಗ ರೈತರ ಮಕ್ಳಿಗೆ ನೀವು ಹೆಣ್ಕೊಳ್ಳಿಲ್ಲ ಅಂದ್ಮೇಲೆ ಇನ್ಯಾರು ಕೊಟ್ಟಿರ? ಯಾವನು ಕೆಲ್ಸದಿರೋನು ಕೊಡ್ತೀನಿ ಅಂತೀರಾ, ಅವನು 4 ತಿಂಗಳು 6 ತಿಂಗಳು ನೋಡ್ಕೊತಾನೆ, ಆಮೇಲೆ ಧಮ್ಕಿ ಹಾಕ್ತಾನೆ. ಹೋಗು ನಿಮ್ಮ ಅಪ್ಪನ ಹತ್ರ ಹೋಗಿ ಆಸ್ತಿ ಇಸ್ಕಬ ಅಂತ ಹೆಣ್ಮಕ್ಳಿಗೆ. ಅವಳೇನ್ ಮಾಡ್ತಾಳೆ, ಗಂಡ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಗಂಡನ ಉಳಿಸ್ಕೊಳ, ಇಲ್ಲ ಅಪ್ಪ ಅಮ್ಮನ್ಗೋ ಯಾರು ಉಳಿಸ್ಕೊನೆ ಅಂತ ಅವಳು ತೂಗ ತೊಟ್ಲಲ್ಲಿ, ಅಂದ್ರೆ ಅಧ್ವಾನ್ ಮಗು ನಿದ್ದೆಲ್ ಕುಂದಂಗ ಆಗುತ್ತೆ ಅವಳನ್ನ. ಆ ತರ ಅವಳು ಮಧ್ಯದಲ್ಲಿ ಸಿಗಾಕಂದಾಗ ಅವಳು ಏನು ಮಾಡಕ್ ಸಾಧ್ಯ ಇಲ್ಲ. ಕೆಲವರು ಸೂಸೈಡ್ ಮಾಡ್ಕೊತಾರೆ, ಇನ್ ಕೆಲವರು ತಂದೆ ಹತ್ರ ಬಂದು ಅಪ್ಪ ನಂಗೆ ದುಡ್ಡು ಕೊಡು, ಹಿಂಗ ನಮ್ ಏನು ಬೇಕು ಹಂಗೆ ಅಂತ ಎಲ್ಲ ಕೇಳಿ ಇದ್ ಮಾಡ್ತಾರೆ. ಅದೇ ರೈತರು ಮಕ್ಳು ಯಾರು ಆತರ ಮಾಡಲ್ಲ. ಎಲ್ಲೋ 1000ಕ್ಕೊಬ್ಬ ಯಾರೋ ಮಾಡಿರೋದಕ್ಕೆ ಎಲ್ಲಾರನು ಒಂದೇ ತಗಡಿ ಇಟ್ಟು ತೂಕ ಮಾಡ್ಬಾರ್ದು. ಯಾವತ್ತು ಒಂದು ವಿಚಾರ ಹೇಳ್ತೀನಿ ಕರೆಕ್ಟಾಗಿ ಕೇಳ್ಕೊಳ್ಳಿ. ನಾನ್ ಚಿಕ್ಕವನಾಗ ಒಂದ್ ಮಾತು ಹೇಳ್ತಿರೋದು, ನೀವು ಈ ವಿಡಿಯೋ ಯಾರು ನೋಡಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾವೇನ್ ಹೇಳ್ತೇವೆ ಅನ್ನೋದನ್ನ, ರೈತರ ಮಕ್ಳಿಗೆ ನೀವ್ ಹೆಣ್ಕೊಟ್ರೆ ನಿಮ್ಮ ಮಕ್ಳುಗಳನ್ನ ಚೆನ್ನಾಗೂ ನೋಡ್ಕೊತಾರೆ, ಬಿಡೋ ಅಂತ ಕಷ್ಟ ಸುಖ ನೊಂದಿರ್ತಾರೆ. ಯಾವನೋ ಕಷ್ಟನೇ ಸುಖ ನೊಂದಿರೋ, ಕಷ್ಟ ಅಂದ್ರೆ ಗೊತ್ತಿರಲ್ಲ, ಅವ್ರ ಅಪ್ಪನ ದುಡ್ಡಲ್ಲಿ ಸೋಕೆ ಮಾಡ್ತಿರ್ತಾನೆ. ಅಪ್ಪನ ದುಡ್ಡಲ್ಲಿ ಸೋಕೆ ಮಾಡೋನು ಬಂದು 4 ದಿನ ನೋಡ್ಕೊತಾನ. ಅವ್ನಿಗೊಂದ್ ಸಣ್ಣ ಕಷ್ಟ ಬತ್ತು ಅಂದ್ರೆ ಅವನೇನು ಮಾಡಲ್ಲ, ಒಂದೇ ಸರಿ ಸೂಸೈಡ್ ಮಾಡ್ಕೊತಾನೆ. ಯಾಕೆಲ್ಲ ಅವ್ನು ಕಷ್ಟ ಗೊತ್ತೇ ಇರೋದಿಲ್ಲ, ಅವ್ನಿಗೆ ಸುಖದಲ್ಲಿ ಬೆಳೆದಿರ್ತಾನೆ. ಅವನು ಕಷ್ಟ ಬತ್ತಿಡ್ಗೂ ಅವ್ನು ಸೂಸೈಡ್ ಮಾಡ್ಕೊಂಡು ಅವನು ಒತ್ತಡಕ್ಕೆ ಹೋಗೋಳಗಾಗಿ ಅವ್ನೇನಾರು ಮಾಡ್ಕೊತಾನೆ. ಅದೇ ನೊಂದಿರುವಂತ ಈಗ ರೈತರು ಮಕ್ಕಳು ಗದ್ದೆಲಿ ಗೇದಿ ಎಲ್ಲ ಅವ್ರ ಕಷ್ಟ ಸುಖ ಎಲ್ಲ ನೊಂದಿರ್ತಾರೆ. ಇಂಥವ್ರು ಏನ್ ಮಾಡ್ತಾರೆ ಹೇಳಿ, ಏನೇ ಕಷ್ಟ ಬಂದ್ರು ತಾಳ್ಮೆಯಿಂದ ಇದ್ದು, ಕಟ್ಕೊಂಡಿರೋ ಹೆಂಡತಿ ಆಗ್ಬೋದು ಯಾರೇ ಆದ್ರೂ ತಾಳ್ಮೆಯಿಂದ ಅವ್ರ ಮಕ್ಳುಗಳನ್ನ ನೀಟಾಗಿ ನೋಡ್ಕೊಯ್ತಾರೆ. ಸರಿನಾ? ಅದನ್ನ ಬಿಟ್ಬಿಟ್ಟು ರೈತರ ಮಕ್ಳಿಗೆ ಹೆಣ್ಣು ಕೊಡ್ದಂತೆ ಯಾರ್ಯಾರಿಗೋ ಕೊಟ್ಕೊಂಡ್ ಕುತ್ಕೊಂಡ್ರೆ ನಿಮ್ಮ ಮಕ್ಳು ಇವತ್ 4 ದಿನ ಮಾತ್ರ ನಮ್ಮ ಅಳಿಯ ಚಿನ್ನ, ನಮ್ಮ ಅಳಿಯ ರನ್ನ ಅಂತ ನೀವ್ ಅನ್ಬೋದು. ಕಾರಲ್ಲಿ ಬರ್ತಾನೆ, ಫ್ಲೈಟ್ ಅಲ್ಲಿ ಬರ್ತಾನೆ ಅಂತ. ಫ್ಲೈಟು ಕಾರ್ ಯಾವ್ದು ಇರಲ್ಲ, ಶಾಶ್ವತ ಯಾವ್ದು ಇಲ್ಲ. ನೋಡಿ ನಿಮ್ ಮಗಳು ಚೆನ್ನಾಗಿರ್ಬೇಕು. ಅವರು ನೋಡಿ ನಿಮ್ಮ ಒಂದ್ ಹೆಣ್ಣು ಕೊಡೋದ್ರಿಂದ ನಿಮ್ಮ ಮನೆ ಮಾತ್ರ ಉದ್ಧಾರ ಆಗಲ್ಲ. ಈಗ ಈ ಕಡೆನೂ ಒಂದ್ ಹೆಣ್ಣು ಕೊಟ್ಟಾಗ ಬಿಡು ಒಂದ್ ಒಳ್ಳೆ ಹುಡುಗಿ ಮದ್ವೆ ಆಗಿ ಒಂದ್ 4-6 ಜನಕ್ಕೆ ಒಂದ್ ಸ್ಫೂರ್ತಿ ಐತಿರಾ. ಅದನ್ನ ಬಿಟ್ಬಿಟ್ಟು ಯಾರ್ಯಾರಿಗೋ ಕೊಟ್ಬಿಟ್ಟು ನಮ್ಮ ಅಳಿಯ ಅಲ್ಲಿರ್ಬೇಕು, ದುಬೈಲಿ ಇರ್ಬೇಕು, ಫ್ಲೈಟ್ ಅಲ್ಲಿ ಓಡ್ತಾನೆ, ಇವೆಲ್ಲ ಬೇಡ. ದಯವಿಟ್ಟು ರೈತರ ಮಕ್ಳಿಗೆ ಹೆಣ್ಣು ಕೊಡಿ, ಇದನ್ನ ನಾನು ಕೇಳ್ತಾ ಇರೋದು. ಆಮೇಲೆ ಈಗ ರೈತರಲ್ಲೂ ಯಾರು ಇವತ್ತು ಎಜುಕೇಟೆಡ್ ಆಗ್ದೇನೆ ಯಾರು ಇಲ್ಲ. ಹೌದು. ಇವತ್ತು ಮಿನಿಮಮ್ ಅಂದ್ರೆ ರೈತರ ಮಕ್ಳು SLC ಮಾಡ್ದೇನೆ ಯಾರು ಇಲ್ಲ. ಹೌದೌದು, ಖಂಡಿತ. ಅವ್ರ ಕೆಲಸ ಏನದ ಅವ್ರು ಮಾಡಕ ಹೋಯ್ತಾ ಇರ್ತಾರೆ. ಅದನ್ನ ಒಂದ್ ಸ್ವಲ್ಪ ಪರಿಗಣಿಸಿ ಜನಗಳು ಇವತ್ತು ಇದೊಂದು ವಿಚಾರದಲ್ಲಿ ಎಲ್ರೂ ಮಾತಾಡ್ಬೇಕು ಅಂತ ನಾನು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋ ಬೇಕು ಅಂದ್ರೆ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ Instagram ಅಲ್ಲಿ ಒಂದೇ ನೇಮ್ ಇರೋದು. ಸಪೋರ್ಟ್ ಮಾಡಿ. ರಾಜೇಶ್ ಚಾಂಪ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳನ್ನ ಬರ್ತಾ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.